ಡೈಲಿ ರೂಟೀನ್ ಬ್ಲಾಗ್ ಆಗಿರ್ಬೋದು, ಕಿಚನ್ ಬ್ಲಾಗ್ ಆಗಿರ್ಬೋದು ಸ್ಟಾರ್ಟ್ ಮಾಡ್ತಾ ಇರೋದು. ಇಷ್ಟು ದಿವಸ ಫಂಕ್ಷನ್ಸು ಅದು ಇದು, ನ್ಯೂ ಇಯರು, ದೊಡ್ಡಮ್ಮ ಮನೆ ಹಾಲಿಡೇಸ್ ಎಲ್ಲ ಆದಮೇಲೆ ಇವತ್ತು ನನ್ನ ಕಿಚನ್ಗೆ ಬಂದಿದ್ದೀನಿ. ಹಾಲಿಡೇಸ್ ಎಲ್ಲ ಮುಗೀತು. ಇವತ್ತು ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು Jan 6th, ಇದು 6th ಹಾಂ ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ಮೆನ್ಯೂ ಬಂದು ಬೆಳಿಗ್ಗೆ ನಾನು ಬರೀ ಆರೆಂಜ್ ಜ್ಯೂಸ್ ಮಾತ್ರ ಕುಡಿದ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡೋದಿತ್ತು. ಸೊ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಬ್ರೆಡ್ ಆಮ್ಲೆಟ್ ಮಾಡಿದೆ ಮತ್ತು ಖಾರ ಪೊಂಗಲ್. ಇವತ್ತು ನಮ್ಮ ಮಾವ ಬ್ರೇಕ್ಫಾಸ್ಟಿಗೆ ಇದ್ರು ಅಂದ್ಬಿಟ್ಟು ಖಾರ ಪೊಂಗಲ್ ಮಾಡಿದ್ವಿ. ಇವಾಗ ನಾನು ನಮ್ಮ ಮಾವ ಮಟನ್ ಸಾರು ಮಟನ್ ತಂದಿದ್ದು, ಮಟನ್ ಸಾರು ಮತ್ತು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಬನ್ನಿ, ಮೊನ್ನೆ ಎಲ್ಲ ಕೇಳ್ತಾ ಇದ್ವಿ ಬಿರಿಯಾನಿ ರೆಸಿಪಿ ಶೇರ್ ಮಾಡಿ ಅಂತ. ಎಷ್ಟೊಂದು ಬ್ಲಾಗಲ್ಲಿ ಶೇರ್ ಮಾಡಿರ್ತೀನಿ. ಇವಾಗ ಹಂಗೆ ಕ್ವಿಕ್ಕಾಗಿ ಒಂದು ಶೇರ್ ಮಾಡ್ತೀನಿ. ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಂದು ಸ್ವಲ್ಪ ಸೋಪ್ ತೊಗೊಂಡಿದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿ ಇಷ್ಟು ರುಬ್ಕೊತೀನಿ ನಾನು. ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ನಾನು ಪಲಾವ್ ಸಾಮಾನೆಲ್ಲ ತೊಗೋತಾ ಇದ್ದೀನಿ. ಫಸ್ಟು ಮಟನ್ನ ನಾನು ಬೇಯಿಸ್ಕೊಬೇಕಲ್ಲ, ಹೆಂಗಿದ್ರು ಹಂಗೆ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಪಲಾವ್ ಸಾಮಾನು ಮತ್ತು ಈರುಳ್ಳಿ, ಟೊಮೆಟೊ, ಆಮೇಲೆ ಮಟನ್ನು, ಅರಿಶಿನ ಪುಡಿ, ಉಪ್ಪು ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಫಾಸ್ಟಾಗಿ ಹೇಳಿದ್ದೀನಿ ಏನೇನು ಹಾಕಬೇಕು ಅಂತ. ನೀವು ಸ್ಟೆಪ್ ಬೈ ಸ್ಟೆಪ್ ಅದನ್ನು ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ನಾನಿಲ್ಲಿ ಜೀರಾ ರೈಸು ಯೂಸ್ ಮಾಡ್ತಾಯಿದ್ದೀನಿ ಬಿರಿಯಾನಿಗೆ. ಮಟನ್ನು ಅಷ್ಟೇ ಒಂದು ಸ್ವಲ್ಪ ತೊಗೊಂಡಿದ್ದೆ, ಯಾಕಂದರೆ ನಾವು ಬರೀ ರೈಸ್ ಮಾತ್ರ ತಿನ್ನೋದು, ಮಟನ್ ಅಷ್ಟು ಇಷ್ಟ ಆಗಲ್ಲ. ಸೊ ಸ್ವಲ್ಪ ಹಾಕ್ಕೊಳ್ಳೋಣ ಅಂದ್ಬಿಟ್ಟು 1 ಗ್ಲಾಸ್ ಬಿರಿಯಾನಿಗೆ ಮಾಡ್ತಾಯಿದ್ದೀನಿ. ಈಗ ಕಲ್ಲುಪ್ಪು ಹಾಕ್ಕೊಂಡೆ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಎಲ್ಲ ಫ್ರೈ ಆಗೋವರೆಗೂ. ಇವಾಗ ಇದಾದಮೇಲೆ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಇಷ್ಟೇ ಹಾಕ್ಕೊಳ್ಳೋದು. ಇನ್ನು ನಾನು ಬೇರೆ ಯಾವ ಪೌಡರ್ ಆಗಿರ್ಬೋದು ಅದೆಲ್ಲ ಏನೂ ಯೂಸ್ ಮಾಡಲ್ಲ, ಬಿರಿಯಾನಿ ಪೌಡರು ಆ ಥರದ್ದೆಲ್ಲ. ನಾನು ಯಾವುದೇ ಥರ ಏನೇ ಬಿರಿಯಾನಿ ಅದು ಏನೇ ಮಾಡಿದ್ರು ಧನಿಯಾ ಪುಡಿ ಮತ್ತು ಗರಂ ಮಸಾಲೆ ಎರಡೇ ಯೂಸ್ ಮಾಡೋದು. ಅದೆರಡು ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಮೇನ್ ಥಿಂಗ್ ಏನಂದರೆ ಮಸಾಲೆ ಚೆನ್ನಾಗಿ ಬೇಯಬೇಕು. ಇವಾಗ ನಾನು ಮಟನ್ನು ಕೂಗಿಸ್ಕೊಬೇಕಾಗಿರೋದ್ರಿಂದ ಇವಾಗ ಒಂದು 5 ವಿಷಿಲ್ ಕೂಗಿಸ್ಕೊಂಡೆ. ಮಟನ್ನು 5 ವಿಷಿಲ್ ಕೂಗಿಸಿದಾದ್ಮೇಲೆ ಮಟನ್ನು ಇವಾಗ ಬೆಂದಿದೆ. ಇವಾಗ ನೀರು ಹಾಕಿಬಿಟ್ಟು ನಾನು ಇದಾಕೋಣ, ಅಕ್ಕಿ ಹಾಕೋಣ ಅಂತ. ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿತ್ತು. ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಬೆಂದಿದೆ ಅಂತ ಅದು. ನೀರು ಅಷ್ಟೇ. ಇವಾಗ ನಾನು ಜೀರಾ ರೈಸ್ ಯೂಸ್ ಮಾಡ್ತಾ ಇರೋದ್ರಿಂದ ಫಸ್ಟೇ ತೊಳೆದು ನೆನೆಸಿಟ್ಕೊಂಡಿದ್ದೆ ಅಕ್ಕಿನ. ಜೀರಾ ರೈಸ್ ಯೂಸ್ ಮಾಡ್ತಾ ಇರೋದ್ರಿಂದ ನಾನು 1.5 ಗ್ಲಾಸ್ ಹಾಕ್ಕೊತೀನಿ ನೀರನ್ನ. ಕಮ್ಮಿ ಹಾಕ್ಕೊಬೇಕು ಜೀರಾ ರೈಸ್ಗೆ. ಹಂಗಾಗಿ ಇವಾಗ ಅಕ್ಕಿ ಎಲ್ಲ ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಒಂದು ವಿಷಿಲ್ ಕೂಗಕ್ಕೆ ಮುಂಚೆನೇ ಆಫ್ ಮಾಡಿಕೊಂಡೆ. ಸೊ ಈ ಥರ ಆಗಿತ್ತು, ಚೆನ್ನಾಗಿ ಬಂದಿತ್ತು ಟೇಸ್ಟು. ಮಕ್ಕಳು ಎಲ್ಲ ತಿಂದರು. ನಾನು ಸ್ವಲ್ಪ ಖಾರ ಕಮ್ಮಿ ಮಾಡಿದ್ದೆ, ಅದಕ್ಕೆ ಜೊತೆಗೆ ಮೊಸರು ಬಜ್ಜಿನೂ ಮಾಡಿದ್ದೆ ಮತ್ತು ಮಟನ್ ಸಾರು. ಇದೆಲ್ಲ ಆದಮೇಲೆ ಕಿಚನ್ ಕ್ಲೀನಿಂಗ್ ಪ್ರೋಸೆಸ್ಸು. ಯಾಕಂದರೆ ಹೆಲ್ಪರ್ ಅವರು ಬರ್ತಾಯಿಲ್ಲ, ಯಾಕಂದರೆ ಅವ್ರಿಗೆ ಟೈಫಾಯ್ಡ್ ಜ್ವರ ಬಂದಿದೆ ಅಂದ್ಬಿಟ್ಟು ಅವರು 1 ವೀಕ್ ಅಂದರೆ ನಾನು ಊರಿಂದ ಬಂದಿದ್ದ ತಕ್ಷಣದಿಂದ ನೆಕ್ಸ್ಟ್ ದಿವಸದಿಂದನೇ ಬಂದಿಲ್ಲ. ಸೊ ಆವಾಗಿಂದ ನನ್ನ ರೊಟೀನ್ ಸ್ಟಾರ್ಟ್ ಆಯಿತು. ಮಾರ್ನಿಂಗ್ ಈಗಂತೂ ಇಷ್ಟು ಚಳಿಲಿ ಎದ್ದು ಅಂದರೆ ನೀರೆಲ್ಲ ತಣ್ಣಗಿರುತ್ತಲ್ಲ, ಬೆಳಿಗ್ಗೆ ಹೊತ್ತೇ ತೊಳೆಯೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಅಡುಗೆದೆಲ್ಲ ಆದಮೇಲೆ ಒಂದು ಸತಿ ಕುತ್ಕೊಂಡು ಇಲ್ಲ ಹಾಟ್ ವಾಟರಲ್ಲಿ ತೊಳ್ಕೊತೀನಿ ಒಂದೊಂದು ಸತಿ. ಇಲ್ಲ ಅಂತಂದರೆ ಕಮ್ಮಿ ಪಾತ್ರೆ ಇದ್ದಾಗ ಇಲ್ಲೇ ಸಿಂಕಲ್ಲೇ ತೊಳ್ಕೊಂಬಿಡ್ತೀನಿ. ರೊಟೀನ್ ಅದು ನಮಗೆ ಸೆಟ್ ಆಗಿಬಿಟ್ರೆ ಮಾಡ್ಕೊಬೋದು. ಇಲ್ಲ ಡಿಪೆಂಡ್ ಆಗಿಬಿಟ್ರೆ ನಾವು ಡಿಪೆಂಡ್ ಹಾಕ್ಕೊಂಡಿರ್ತೀವಿ. ಬಂದು ಅಂದರೆ ಮಾಡ್ಕೊಂಡು ಹೋಗ್ತಾರಲ್ಲ ಅಂದ್ಬಿಟ್ಟು. ಡಿಪೆಂಡ್ ಆಗಿಲ್ಲ ಅಂತಂದಾಗ ಮೆಂಟಲಿ ಫಿಕ್ಸ್ ಆಗಿರ್ತೀವಿ, ಇದು ಮಾಡ್ಕೊಬೇಕು, ಇದು ಹಿಂಗೆ ಮಾಡಬೇಕು ಅಂತ. ಬಟ್ ಈ ಚಳಿಯಲ್ಲಿ ಮಾಡೋದು ಸ್ವಲ್ಪ ಕಷ್ಟನೇ. ನಕ್ಷಿತ್ ದಿಹಾನ್ ಅವರು ಇಬ್ಬರು ಬ್ಯುಸಿಯಾಗಿದ್ದಾಗ, ಅವ್ರು ಏನೋ ಡೈವರ್ಟ್ ಆ ಕಡೆ ಆಗಿದ್ದಾಗ ನಾನು ಈ ಥರ ಕೆಲಸ ಎಲ್ಲ ಬೇಗ ಮಾಡ್ಕೊಂಬಿಡ್ಬೋದು. ಅವ್ರು ಎದ್ದೊಳಕ್ಕೆ ಮುಂಚೆನೇ ನಾನು ಕಸ ಗುಡಿಸಿ ಒರೆಸ್ಕೊಳ್ಳೋದು ಅದೆಲ್ಲ ಮಾಡ್ಕೊಂಡಿರ್ತೀನಿ. ಸೊ ಹಿಂಗಿರುತ್ತೆ ರೊಟೀನು. ಪಾತ್ರೆ ಎಲ್ಲ ಫಸ್ಟು ಜೋಡಿಸೋದೆಲ್ಲ ಇತ್ತು, ಅದೆಲ್ಲ ಜೋಡಿಸ್ಕೊಂಡು ಇವಾಗ ಪಾತ್ರೆ ಎಲ್ಲ ತೊಳೆದಿಟ್ಕೋತಾ ಇದ್ದೀನಿ. ನಾನು ತುಂಬ ದಿನವೇ ಆಗಿತ್ತು ಅಂದ್ಕೊತೀನಿ ಈ ಥರ ಡೈಲಿ ರೊಟೀನ್ ವ್ಲಾಗ್ಸ್ ಎಲ್ಲ ಮಾಡಿ. ಒಂದು ಸಂಡೇ ಹೆಂಗಿರುತ್ತೆ ಏನು ಅಂತ ಇವಾಗ ನನ್ನ ನೋಡಿ, ಅಂದರೆ ನಾರ್ಮಲಾಗಿ ಕೆಲವೊಂದು ವೀಡಿಯೋಸ್ ನೋಡಿ ಜಡ್ಜ್ ಮಾಡೋದೇ ಬೇರೆ ಥರ ಇರುತ್ತೆ. ಸೊ ಇವಾಗ ಬಿರಿಯಾನಿನೂ ಅಷ್ಟೇ.
ಕೆಲವೊಂದು ಸಂಡೇ ಫುಲ್ಲು ಫ್ರೀ ಆಗಿರುತ್ತೆ. ಆವಾಗ ಮಾಲ್ಗೆ ಹೋಗೋದು ಆ ಥರದ್ದು ಏನಾದರೂ ಮಾಡ್ಕೊಳ್ಳೋಣ, ಮಕ್ಕಳು ನೀಚೆ ಕರ್ಕೊಂಡು ಹೋಗೋಣ ಅಂತೆಲ್ಲ ಅಂದ್ಕೊತಾ ಇರ್ತೀರಿ. ಈ ಸಂಡೇ ನನ್ನ ಹಸ್ಬೆಂಡು ಬ್ಯುಸಿ ಇದ್ದರು. ಸೊ ನನಗೆ ನೆಕ್ಸ್ಟ್ ಡೇ ಮಂಡೇನೂ ಅಷ್ಟೇ, ಇವಾಗ ಇವರು ಹೆಲ್ಪರ್ ಬರ್ತಾ ಇಲ್ವಲ್ಲ, ಮಂಡೇ ವಾರ ಮಾಡಬೇಕು. ಹಾಗಾಗಿ ಮಂಡೇ ರೊಟ್ಟಿನೂ ಜಾಸ್ತಿ ಇರುತ್ತೆ. ಸೊ 1 by 1 ಪ್ರಿಪೇರ್ ಹಾಕ್ಕೊಂಡು ನಾನು ನಾನ್ ವೆಜ್ ಎಲ್ಲ ತಿನ್ನೋಕ್ಕೆ ಮುಂಚೆನೇ ದೇವ್ರ ಮನೆಯದೆಲ್ಲ ಬೆಳಗ್ಗೆ ಮಾಡ್ಕೊಂಬಿಟ್ಟೆ. ಫಸ್ಟು ನಾನ್ ವೆಜ್ ತರಕ್ಕೆ ಮುಂಚೆನೂ ಅಷ್ಟೇ, ತರಕ್ಕೆ ಮುಂಚೆನೇ ಮಾಡಿಟ್ಕೊಂಬಿಟ್ಟಿದ್ದೆ. ನನ್ನ ಹಸ್ಬೆಂಡು ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್ ಅವರು ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ಅಂದ್ಬಿಟ್ಟು ಬೆಳಿಗ್ಗೆನೇ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ ಅವ್ರಿಗೆ ಬಾಕ್ಸಿಗೆ. ಅದಾದಮೇಲೆ ತಿರ್ಗಾ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಮಂಡೇ. ಇದು ಟ್ಯೂಸ್ಡೇ ವ್ಲಾಗ್. ಇದು ಟ್ಯೂಸ್ಡೇ ಮಾರ್ನಿಂಗ್ ನಾನು ಇದು ದಕ್ಷಿಣ್ ಕೆಫೆಗೆ ಬಂದಿದ್ವಿ. ಟಿಫನ್ನು ಇವತ್ತು ಮನೇಲಿ ಏನೂ ಮಾಡಿರಲಿಲ್ಲ. ಸೊ ಟಿಫನ್ ಮಾಡಿಕೊಂಡು ಹಂಗೆ ಹೋಗೋಣ ಅಂತ ಬಂದ್ವಿ. ಇವರು ಅಷ್ಟೇ ನೈಟ್ 2 ಗಂಟೆ ಏನೋ ಆಯಿತು ಬರೋದು. ಹಂಗೆ ಸೊಪ್ಪು ಬೇರೆ ತೊಗೊಂಡೋಗ್ಬೇಕಾಯಿತು, ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡು ಸೊಪ್ಪು ಏನೂ ಇರಲಿಲ್ಲ ಅಂದ್ಬಿಟ್ಟು 1-2 ಥರ ಸೊಪ್ಪು ತೊಗೊಂಡ್ರೆ ಸೊ 2 ಡೇಸಿಗೆ ಮ್ಯಾನೇಜ್ ಆಗುತ್ತೆ. ಒಂದು ದಿವಸ ಮೊಸಪ್ಪು ಸಾರು, ಒಂದು ದಿವಸ ಬಸ್ಸಾರು ಮಾಡೋಕ್ಕೆ ಅಂದ್ಬಿಟ್ಟು ಇಲ್ಲಿ ಫ್ರೆಶ್ಶಾಗಿ ಸಿಗುತ್ತೆ ಅಂದ್ಬಿಟ್ಟು ನಾನು ಇಲ್ಲೇ ಪ್ರಿಫರ್ ಮಾಡ್ತೀನಿ ಯಾವಾಗಲೂ, RBI ಲೇಔಟ್ ಆ ಕಡೆ. ಆಮೇಲೆ ನಕ್ಷಿತ್ ಈಗ ಈ ನಡುವೆ ಸ್ವಲ್ಪ ಈ ಕಲರ್ಸ್ ಅದೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಮತ್ತು ಐಡೆಂಟಿಫೈ ಮಾಡ್ತಾ ಇದ್ದಾನೆ. ನಾನು ಫ್ಲ್ಯಾಶ್ ಕಾರ್ಡ್ಸು ಒಂದು 24 ಪ್ಯಾಕ್ಸ್ ಅದು ತೊಗೊಂಡಿದ್ದೆ ದಿಹಾನ್ಗೆ. ಅದು ಎಷ್ಟೊಂದು ದಿವಸದಿಂದ ನಾನು ಪ್ಲೇ ರೂಮಲ್ಲೇ ಇಟ್ಬಿಟ್ಟಿದ್ದೆ, ನಾನು ತೊಗೊಂಡೇ ಬಂದಿರಲಿಲ್ಲ. ಇವತ್ತು ಬೆಳಿಗ್ಗೆ ಏನಕ್ಕೂ ಹೋದಾಗ ಹಂಗೆ ಜ್ಞಾಪಕ ಬಂತು. ಸೊ ತೊಗೊಂಡು ಬಂದೆ. ಇವನಿಗೆ ಇವಾಗ ಇಂಟ್ರೆಸ್ಟ್ ಇದೆ. ಒಂದು ಕಾರ್ಡ್ಸು ಶಫಲ್ ಮಾಡಿದ್ದೀನಿ. ನಕ್ಷಿತ್ತು ಒಂದು 4-5 ಕಲರ್ ಇವಾಗ ಫೈಂಡ್ ಔಟ್ ಮಾಡ್ತಾನೆ, ಐಡೆಂಟಿಫೈ. ಇವಾಗ ನೋಡೋಣ ಯಾವ್ದು ಎತ್ಕೊಡ್ತಾನೆ ಅಂತ. ನಕ್ಷಿತ್, ರೆಡ್ ಕಲರ್ ಯಾವುದು ಎತ್ಕೊಡು, ನಂಗೆ ರೆಡ್ ಕಲರ್ ಕೊಡು. ಇವಾಗ ಆರೆಂಜ್ ಕಲರ್ ಕೊಡು. ಆರೆಂಜ್ ಎಲ್ಲಿದೆ ಎತ್ಕೊಡು. ಥ್ಯಾಂಕ್ ಯು. ಆಮೇಲೆ ರೆಡ್ ಕಲರ್ ಎಲ್ಲಿದೆ ಎತ್ಕೊಡು. ವಾವ್, ನೈಸ್. ಇದು ರೆಡ್ಡಾ? ಹಾಂ, ಹೌದು. ಯೆಲ್ಲೋ ಕಲರ್ ಎಲ್ಲಿದೆ? ಇವಾಗ ಟ್ಯೂಸ್ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫುಲ್ಲು ಒಂದು ಡೇನೇ ಮಾಡೋಕ್ಕಾಗಲಿಲ್ಲ ವ್ಲಾಗ್ಸು. ಸೊ ಇವತ್ತು ಮೊಸರು ಸಾರು ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಮಜ್ಜಿಗೆ ಹುಳಿ ಅಂತಲೂ ಅಂತಾರೆ ಅನಿಸುತ್ತೆ. ಬಟ್ ಮಜ್ಜಿಗೆ ಹುಳಿ ಅಂದರೆ ಅದಕ್ಕೆ ಮೊಸರು ಹಾಕಿ ಕುದಿಸೋದು. ನನಗೆ ಮೊಸರು ಹಾಕಲ್ಲ, ಮೊಸರು ಕುದಿಯೋಕ್ಕೆ ಹಾಕಲ್ಲ. ಎಣ್ಣೆ ಸಾಸಿವೆ ಒಗ್ಗರಣೆ ಹಾಕ್ಕೊಂಡು ಇಲ್ಲಿ ಮಿಕ್ಸಿಯಲ್ಲಿ ನಾನು ಒಂದು ಸ್ವಲ್ಪ ಕಾಯಿ ಮತ್ತು ಮೆಣಸು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಅದನ್ನು ರುಬ್ಕೊಂಡಿದ್ದೀನಿ. ಆ ಪೇಸ್ಟನ್ನ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕುದಿಸಿ ಆಮೇಲೆ ಇದು ಮಸಾಲೆ ಆರಿದ ಮೇಲೆ ನಾನು ಮೊಸರು ಹಾಕ್ಕೊಳ್ಳೋದು. ಈರುಳ್ಳಿ ಅದೆಲ್ಲ ಏನು ಯೂಸ್ ಮಾಡಲ್ಲ. ಅಂದರೆ ಹಾಲು ಸಾರು ಥರನೇ, ಅದು ಹಾಲು ಹಾಕ್ತಾರೆ, ಇದಕ್ಕೆ ಮೊಸರು ಹಾಕ್ತಾರೆ ಅಷ್ಟೇ. ಇದು ಬೇಗ ಆಗ್ಬಿಡುತ್ತೆ, 1 ಟೈಮ್ ಅಷ್ಟೇ ಇವತ್ತು ನನಗೆ ಹಾಗೆ ನಮ್ಮ ಅತ್ತೆಗೆ ಅಡುಗೆ. ಯಾರು ಮಧ್ಯಾಹ್ನಕ್ಕೆ ಯಾರು ಊಟಕ್ಕೆ ಬರಲ್ಲ. ಸೊ ರಾತ್ರಿಗೆ ಮೊಸರು ಸಾರು ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಸ್ಕೂಲಿಂದ ಕರ್ಕೊಂಬರೋದಕ್ಕೂ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ಇವಾಗ ಬೇಗ ಪ್ರಿಪೇರ್ ಮಾಡಿಕೊಂಡು ಹೋಗೋಣ ಅಂತ. ಮತ್ತು ನಾನು ಒಂದು ಸಜೆಷನ್ ಕೇಳೋಣ ಅಂತ ಅಂದ್ಕೊಂಡೆ. ನಕ್ಷಿತ್, ಒಂದು ಸಜೆಷನ್ ನಾನು ಏನು ಕೇಳಬೇಕು ಅಂದ್ಕೊಂಡೆ. ನಾನು ಇವಾಗ ಫುಲ್ಲು ಲಾಂಗ್ ಹೇರ್ ಬಂದಿದೆ. ಆಲ್ಮೋಸ್ಟ್ 1 year ಆಯಿತು ಹೇರ್ ಕಟ್ ಮಾಡಿ. ಸೊ ಇವಾಗ ನಾನು ನೆಕ್ಸ್ಟು ಈಗ ನಾನು ವೀಕಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ತಿರ್ಗಾ ಇವು ಲಾಂಗ್ ಹೇರ್ ಹೋಗುತ್ತೆ ಅಂತ ಅದು ಒಂದು ಫೀಲ್ ಇದೆ. ಸೊ ನಿಮ್ಮ ಒಪಿನಿಯನ್, ನಾನು ಹೇರ್ ಕಟ್ ಮಾಡಿಸ್ಲಾ ಇಲ್ಲ ಯಾವಾಗ ಮಾಡ್ತೀವಿ ಏನು ಅಂತ ಒಂದು ಸಜೆಷನ್ ನೋಡೋಣ. ಮೆಚುರಿಟಿ ಯಾವ್ದು ಅನ್ಸುತ್ತೆ ಅಂತ. ಅದೇ ಒಂದು ಕಡೆ ಈ ಕಡೆ ಮಾಡಿಸೋಣ ಅಂತ, ಒಂದು ಕಡೆ ಬೇಡ ಅಂತ. ಸೊ ಅದಕ್ಕೆ ನೋಡೋಣ ನಿಮ್ಮ ಸಜೆಷನ್ ಏನು.